ಕಡೆ ಶಿವಾಲಯ ಮಹತೋಬಾರ ಚಿಂತಾಮಣಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕಳೆದ 1 ತಾರೀಕಿನಂದು ಗುಣಮುಹೂರ್ತಗೊಂಡು 9ನೇ ತಾರೀಕಿಗೆ ಧ್ವಜಾರೋಹಣಗೊಂಡು ವಾರ್ಷಿಕ ಜಾತ್ರೋತ್ಸವ ನಡೆಯುತ್ತಾ ಇದೆ. ಬರುವ 17ನೇ ತಾರೀಕಿನಂದು ಈ ದೇವಸ್ಥಾನದಲ್ಲಿ ಜಾತ್ರೋತ್ಸವ ಬೆಳಿಗ್ಗೆ 8 ಗಂಟೆಯಿಂದ ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಮಧ್ಯಾಹ್ನ ಮಹಾಪೂಜೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಕಳೆದ 9ನೇ ತಾರೀಕಿನಂದು ಧ್ವಜಾರೋಹಣಗೊಂಡು ಪ್ರತಿದಿನ ಮಧ್ಯಾಹ್ನ ಅನ್ನ ಸಂತರ್ಪಣೆ ಹಾಗೂ ಬರುವ 22ನೇ ತಾರೀಕಿನವರೆಗೂ ನಿರಂತರವಾಗಿ ಮಧ್ಯಾಹ್ನ ರಾತ್ರಿ ಅನ್ನ ಸಂತರ್ಪಣೆ ನಡೀತಾ ಇದೆ. ಹಾಗೆಯೇ 19ನೇ ತಾರೀಕಿನಂದು ಚಂದ್ರಮಂಡಲೋತ್ಸವ, 20ನೇ ತಾರೀಕಿನಂದು ಮಹಾರಥೋತ್ಸವ ಸುಡುಮದ್ದು ಪ್ರದರ್ಶನ ಕಡೇಶ್ವಲ್ಯ ಶ್ರೀ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರೋತ್ಸವ ನಡೆಯುತ್ತಾ ಇದೆ. ಅದೇ ರೀತಿ ಇಲ್ಲಿ ಈ ದೇವಸ್ಥಾನದ ಪುಣ್ಯಕ್ಷೇತ್ರದಲ್ಲಿ ಮಧ್ಯದಲ್ಲಿ ನೇತ್ರಾವತಿ ನದಿ ಹರಿಯುತ್ತಾ ಇದೆ. ದೇವಸ್ಥಾನದ ಎಡಭಾಗದಲ್ಲಿ ಮಸೀದಿ ಪುಣ್ಯ ಕ್ಷೇತ್ರ ಇದೆ, ಬಲಭಾಗದಲ್ಲಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅದೇ ರೀತಿ ಈ ವಠಾರದಲ್ಲಿ ಅಜಿಲಮಗೆರು ಮತ್ತು ಕಡೇಶ್ವಲ್ಯವನ್ನು ಸಂಪರ್ಕಿಸುವ ಸೌಹಾರ್ದ ಸೇತುವೆ ಕೂಡ ನಿರ್ಮಾಣವಾಗ್ತಾ ಇದೆ. ಇದು ಕಡಿಮೆ ಇನ್ನೊಂದು 3 ತಿಂಗಳಲ್ಲಿ ಸಾರ್ವಜನಿಕ ಸಂಪರ್ಕಕ್ಕೆ ಕೂಡ ತಯಾರಾಗ್ತಾ ಇದೆ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಬರುವ ವರ್ಷ ಜೀರ್ಣೋದ್ಧಾರಗೊಳ್ಳಲಿಕ್ಕೆ ಪೂರ್ಣ ಸಿದ್ಧತೆಯನ್ನು ಕೊಂಡಿದ್ದೇವೆ. ಇದೇ ರೀತಿ ಬರುವ 3ನೇ ತಾರೀಕಿನಂದು ಶ್ರೀ ದೇವರನ್ನು ಬಾಲಾಲಯವನ್ನು ಇಟ್ಟು ಆನಂತರ 1 ವರ್ಷದ ಒಳಗೆ ಈ ಒಂದು ದೇವಸ್ಥಾನದ ಪೂರ್ಣ ಜೀರ್ಣೋದ್ಧಾರಗೊಂಡು ಭಕ್ತಾದಿಗಳಿಗೆ ಸೇವೆಗೆ ಅನುಕೂಲ ಮಾಡಿಕೊಡಲಿಕ್ಕೆ ಸಹಕಾರ ಆಗ್ತಾಯಿದೆ. ಊರಿನ ಹಾಗೂ ಪರ ಊರಿನ ಎಲ್ಲ ಭಕ್ತಾದಿಗಳು ಸರ್ವ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ದಾನಿಗಳು ಕೂಡ ಇದಕ್ಕೆ ಸರ್ವ ರೀತಿಯ ಸಹಕಾರ ನೀಡ್ತಾ ಇದ್ದಾರೆ. ಅದು ಸಂತೋಷದ ವಿಚಾರ. ಹಾಗಾಗಿ ನಮ್ಮ ಮಾನ್ಯ ಅಧ್ಯಕ್ಷರು ಶ್ರೀ ಪುರುಷೋತ್ತಮ ಶೆಟ್ಟಿ ನುಲಿಯಾಲಿ ಇವರ ಒಂದು ಮುತುವರ್ಜಿಯಿಂದ, ಹಾಗೆಯೇ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಕುಸುಮಾಧರ ಶೆಟ್ಟಿ ನಡುಮಗರಗೊತ್ತು ಇವರ ಒಂದು ಪೂರ್ವ ಸಿದ್ಧತೆಯಲ್ಲಿ ಬರುವ ವರ್ಷ ಜೀರ್ಣೋದ್ಧಾರಗೊಂಡು ಪೂರ್ಣ ಪ್ರಮಾಣದ ದೇವಸ್ಥಾನದ ಜೀರ್ಣೋದ್ಧಾರಗೊಂಡು ಭಕ್ತಾದಿಗಳಿಗೆ ಸೇವೆಗೆ ಅನುಕೂಲವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಶಿವಾಲಯ ಶ್ರೀ ಕ್ಷೇತ್ರದ ದೇವರುಗಳನ್ನು ವಂದನೆ ಮಾಡಿಕೊಂಡು ಎಲ್ಲ ಭಕ್ತಾದಿಗಳಿಗೆ ಈ ಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತವಾದಂಥ ವಿವರಣೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕ್ಷೇತ್ರವು ನೇತ್ರಾವತಿ ನದಿ ದಡದಲ್ಲಿ ಪ್ರಕೃತಿ ಸೌಂದರ್ಯವಾದ ನೆಲೆಯಲ್ಲಿ ನೆಲೆಸಿರುವಂಥ ಕ್ಷೇತ್ರ. ಉಪ್ಪಿನಂಗಡಿಯಿಂದ ಈ ಕಡೇಶ್ವರಾಲಯದವರೆಗೆ ಸಹಸ್ರ ಶಿವಲಿಂಗಗಳಿರ್ತವೆ. ಇಲ್ಲಿ ಇರುವಂಥದ್ದು ಕೊನೆಯ ಲಿಂಗವಾದ್ದರಿಂದ ಇಲ್ಲಿಗೆ ಕಡೇಶ್ವರಾಲಯ ಎಂಬ ಹೆಸರು ಬಂತು. ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಹಾಗೂ ಶಿವ ಐಕ್ಯರಾಗಿರುವಂಥ ಪುಣ್ಯಕ್ಷೇತ್ರ ಇದು. ಚಿಂತಾಮಣಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಅಂದರೆ ಚಿಂತಿತ ಫಲವನ್ನು ಕೊಡುವಂಥ ದೇವರು ಚಿಂತಾಮಣಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ. ಶಿವ ಮತ್ತು ಲಕ್ಷ್ಮೀನರಸಿಂಹಸ್ವಾಮಿ ಐಕ್ಯರಾಗಿದ್ದುಕೊಂಡು ಭಕ್ತಾದಿಗಳಿಗೆ ಇಲ್ಲಿ ಅಭಯವನ್ನು ನೀಡುತ್ತಾರೆ. ಇದು ಬಹಳ ಒಂದು ಪ್ರಸಿದ್ಧವಾದ ಒಂದು ಕ್ಷೇತ್ರ. ಪರ ಊರ ಭಕ್ತಾದಿಗಳು ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮ ಇದೀಗ ಪ್ರಾರಂಭಗೊಂಡಿದೆ. ಶಿಲಾಮಯವಾದಂಥ ದೇಗುಲವನ್ನು ರಚಿಸುವರೆ ಅದಕ್ಕೆ ಪೂರ್ವ ತಯಾರಿಯೆಲ್ಲ ಆಗ್ತಾಯಿದೆ. 1 ವರ್ಷದಲ್ಲಿ ಶಿಲಾಮಯ ದೇವಾಲಯ ಇಲ್ಲಿ ನಿರ್ಮಾಣ ಆಗಲಿಕ್ಕಿದೆ. ಆಮೇಲೆ ಪೂರ್ಣ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶೋತ್ಸವ ಆಗಲಿಕ್ಕಿದೆ. ಪರ ಊರ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸ್ತಾ ಇದ್ದಾರೆ. ಈ ಕ್ಷೇತ್ರದ
ವ್ಯವಸ್ಥಾಪನಾ ಸಮಿತಿ ಈ ಕಳೆದ ವರ್ಷ ಆಗಿ 1 ವರ್ಷ ಆಯಿತು. ಈ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಮಂಗಳೂರಿನ ಪ್ರಸಿದ್ಧ ಉದ್ಯಮಿ ಪುರುಷೋತ್ತಮ ಶೆಟ್ಟಿ ನುಳಿಯಾಳ್ ಇವರು ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ಇತರ 7 ಮಂದಿ ಸದಸ್ಯರು ನಮ್ಮ ಕಡೇಶವಾಲ್ಯದವರೇ ಇರ್ತಾರೆ. ಈ ಅದಲ್ಲದೆ ಜೀರ್ಣೋದ್ಧಾರ ಸಮಿತಿಯು ಅನ್ನೋ ರಚನೆ ಕೂಡ ಆಗಿದೆ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಸನ್ಮಾನ್ಯ ಕುಸುಮಾಧರ್ ಡಿ ಶೆಟ್ಟಿ ನಡುಬಗರ್ಗೊತ್ತು ಉದ್ಯಮಿ ಮುಂಬೈ ಇವರು ಅಧ್ಯಕ್ಷರಾಗಿರ್ತಾರೆ. ಹಾಗೆ ಶ್ರೀಪತಿ ರಾವ್ ದಾಳಿಂಬ ಇವರು ಉಪಾಧ್ಯಕ್ಷರಾಗಿರ್ತಾರೆ. ಹಾಗೆ 16 ಮಂದಿ ಜೀರ್ಣೋದ್ಧಾರ ಸಮಿತಿ ಸದಸ್ಯರು ಅಲ್ಲದೆ ಹಲವಾರು 106 ಮಂದಿ ಈ ಒಂದು ಜೀರ್ಣೋದ್ಧಾರ ಸಮಿತಿಯಲ್ಲಿ ಸಲಹಾ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಷ್ಟೋ ಜನ ಈಗಾಗಲೇ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ಕೆ ಉದಾರ ದೇಣಿಗೆ ನೀಡಿರುತ್ತಾರೆ, ಈಗಲೂ ನೀಡುತ್ತಾ ಬಂದಿರುತ್ತಾರೆ. ಈ ಒಂದು ಪವಿತ್ರ ಕ್ಷೇತ್ರ ಇಲ್ಲಿ ನೇತ್ರಾವತಿಗೆ ಅಡ್ಡವಾಗಿ ಸೌಹಾರ್ದ ಸೇತುವೆ ಆಗ್ತಾ ಇದೆ. ಹಾಗೆ ಮಣಿನಾಲ್ಕೂರು ಕಡೇಶವಾಲ್ಯಕ್ಕೆ ಒಂದು ಉತ್ತಮ ಸಂಪರ್ಕವನ್ನು ಈ ಸೌಹಾರ್ದ ಸೇತುವೆ ಇನ್ನು ಮುಂದಕ್ಕೆ ಆಗಲಿಕ್ಕಿದೆ. ಕಾರಿಂಜ ಹಾಗೆ ಕಕ್ಕೆಪದವು ಕಾರಿಂಜ ಕಕ್ಕೆಪದವು ಇಲ್ಲಿಂದ ನೆನಪಲ್ಲಂತ ಶರಪಾಡಿ ಈ ದೇವಸ್ಥಾನಗಳಿಗೆ ಎಲ್ಲ ಒಂದು ಸಂಪರ್ಕಕ್ಕೆ ಈ ನೇತ್ರಾವತಿ ಸೌಹಾರ್ದ ಸೇತುವೆ ಭಾಳ ಅಗತ್ಯವಾಗಿತ್ತು. ಇದರ ಕೆಲಸವು ಈಗ ಪೂರ್ಣ ಆಗುವ ಹಂತದಲ್ಲಿದೆ. ಈ ಕ್ಷೇತ್ರಕ್ಕೆ ಭಾಳಷ್ಟು ಪ್ರಸಿದ್ಧಿಯನ್ನು ತರಲಿಕ್ಕಿದೆ. ಅಲ್ಲದೆ ಈ ಕ್ಷೇತ್ರದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರುವುದಕ್ಕೆ ಆಚೆ ಕಡೆಯಿಂದ ಈ ಕಡೆಗೆ ಬರುವುದಕ್ಕೆ ಅನುಕೂಲ ಆಗಲಿಕ್ಕಿದೆ. ಇದು ಈ ನಮ್ಮ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಈ ಒಂದು ಸೌಹಾರ್ದ ಸೇತುವೆ ಕೂಡ ಉದ್ಘಾಟನೆಗೊಳ್ಳಲಿಕ್ಕಿದೆ ಎಂಬುದು ಭಾಳ ಸಂತೋಷದ ವಿಷಯ. ಈ ದೇವಸ್ಥಾನದಲ್ಲಿ ಮೊನ್ನೆ 1ನೇ ತಾರೀಕಿಗೆ ಕೊನೆಮುಹೂರ್ತವಾಗಿ 9ನೇ ತಾರೀಕಿಗೆ ಧ್ವಜಾರೋಹಣವಾಗಿ ಈಗ ಜಾತ್ರೋತ್ಸವ ವಾರ್ಷಿಕ ಜಾತ್ರೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರತಿ ವರ್ಷವೂ ಇಲ್ಲಿಯ ಜಾತ್ರೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಬಾರಿಯೂ ಭಾಳ ವಿಜೃಂಭಣೆಯಿಂದ ಇವತ್ತು 9ನೇ ತಾರೀಕಿಗೆ ಧ್ವಜಾರೋಹಣ ನಂತರ ಉತ್ಸವಾದಿಗಳು ಮಧ್ಯಾಹ್ನ ಪ್ರತಿದಿನ ಅನ್ನಸಂತರ್ಪಣೆ, ಹಾಗೆ 17ನೇ ತಾರೀಕಿಗೆ ಬಟ್ಟಲು ಕಾಣಿಕೆ ದರ್ಶನ ಬಲಿ ವಿಶೇಷ ಕಾರ್ಯಕ್ರಮ, ಮಧ್ಯಾಹ್ನ ಊಟ ಇದೆ, ರಾತ್ರಿ ಊಟ ಇದೆ. ಪ್ರತಿದಿನ ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆ ಇರುತ್ತೆ. ಅದೇ ರೀತಿ ಚಂದ್ರಮಂಡಲೋತ್ಸವ 19ನೇ ತಾರೀಕು ಆ ದಿವಸವೂ ಮಧ್ಯಾಹ್ನ ರಾತ್ರಿ ಊಟ, ಪ್ರತಿದಿನ ಮಧ್ಯಾಹ್ನ ಸಮರಾಧನಾ ಸೇವೆ ಅಂತ ಅವರ ಭಕ್ತಾದಿಗಳಿಂದ ನಡೆಯುತ್ತವೆ. ರಾತ್ರಿ ವಿಶೇಷ ಅನ್ನಸಂತರ್ಪಣೆ, ಮಹಾ ಅನ್ನಸಂತರ್ಪಣೆ ಚಂದ್ರಮಂಡಲ ದಿವಸ ಹಾಗೂ ರಥೋತ್ಸವ 20ನೇ ತಾರೀಕಿನ ದಿವಸ ನಡೆಯಲಿಕ್ಕಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಎಲ್ಲ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಂತ ದೇವಸ್ಥಾನದ ವತಿಯಿಂದ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ರಥೋತ್ಸವದ ಮರುದಿವಸ ರಥೋತ್ಸವ ದಿವಸ ಮಹಾನ್ನ ಸಂತರ್ಪಣೆ ಮತ್ತು ರಾತ್ರಿ ಬಿಡಿ ಪ್ರದರ್ಶನ, ಸುಡುಮದ್ದು ಪ್ರದರ್ಶನ ಇದೆ. ಭಾಳ ಚಂದವಾದ ಕಾರ್ಯಕ್ರಮ ಇದೆ. ಎಲ್ಲರೂ ಈ ಸಂದರ್ಭದಲ್ಲಿ ಬಂದು ಆಮೇಲೆ ದೈವಗಳಿಗೆ ನೇಮೋತ್ಸವ ಇದೆ. ಹಾಗೆ 22ನೇ ತಾರೀಕಿಗೆ ಸಂಪ್ರೋಕ್ಷಣೆ ಎಲ್ಲ ಆಗಿ ಈ ಒಂದು ಜಾತ್ರೋತ್ಸವ ಮುಕ್ತಾಯವಾಗಲಿಕ್ಕಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀದೇವರ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸವದಲ್ಲಿ ಭಾಗಿಯಾಗಿ ದೇವರ ಗಂಧ ಪ್ರಸಾದ ಸ್ವೀಕರಿಸಬೇಕು, ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅಲ್ಲದೆ ಪ್ರತಿದಿನವೂ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಬೇರೆ ಬೇರೆ ಸಂಘ ಸಂಸ್ಥೆಗಳವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದಾರೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಜಾತ್ರೋತ್ಸವವನ್ನು ಯಶಸ್ವಿಗೊಳಿಸಿ ಸಂಪನ್ನಗೊಳಿಸಬೇಕು, ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನೊಂದು ಭಾರಿ ಖುಷಿತ ದಿನ ಎಂಗ್ಲೆಗ್ ಏಪ್ರಿಲ್ಡ್ ಒಂಜಿ ಜಾತ್ರೋತ್ಸವ ಎಂಗ್ಲ ಶ್ರೀ ಲಕ್ಷ್ಮೀನರಸಿಂಹ ದೇವಸ್ಥಾನದ 1 ತಾರೀಕು ಕೈಲಿ ಕಡ್ತದೆ 22 ತಾರೀಕು ಮುಟ್ಟ ಜಾತ್ರೋತ್ಸವ ಆಪುಂಡು. ಅವು ಭಾರಿ ಸಂಭ್ರಮ ಆಪುಂಡು. ಭಾರಿ ಎಂಗ್ಲ ಊರ್ದಾಕಲು ಪರ ಊರ್ದಾಕಲು ಮಾಗನದಾಕಲು ಪೂರ ಬರ್ತದೆ.
1 ತಾರೀಕಿಗೆ ಇದು ಕೈಲಿ ಕರ್ತದೆ 22 ತಾರೀಕು ಉಂಟ ಮುಲ್ಪ ಜಾತ್ರೋತ್ಸವ ಅಂದ್ಕೊಂಡು ಭಾರಿ ಸಂಭ್ರಮ ಭಾರಿ ಜನಕ್ಕೂ ಸೇರಿನಂಚಿನ ಒಂದು ಜಾಗೆ ನೆತ್ತ ಬಗ್ಗೆ ವಿವರ ಅದು ಎಂಗ್ಲ ಅರ್ಚಕರಾಯಿನ ದಿನೇಶ್ ಭಟ್ರುಲ್ಲೇರು ಅಂಚೆನೆ ಹರಿ ಭಟ್ರುಲ್ಲೇರು ಈ ದೇವಸ್ಥಾನದ ಪುರಾಣದ ಬಗ್ಗೆ ನೆತ್ತ ದೇವಸ್ಥಾನದ ಜಾತ್ರೋತ್ಸವದ ವಿವರದ ಬಗ್ಗೆ ಪೂರ ಭಟ್ರು ಅನ್ನೇರು ಪನ್ಪೇರು ಭೂನ್ಯಸ್ತವಾಮಾಂಕವಾಮಪಾಣಿ ಮುಕ್ಷಿಪ್ತಗತ್ಯೋರ್ಗತಾನ್ಯಸ್ತಾಂ ಚಕ್ರಾಯುಧಂ ನೇತ್ರವತಿ ತಟಸ್ಥಂ ಚಿಂತಾಂ ಶ್ರೀಲಕ್ಷ್ಮೀ ನೃಸಿಂಹಮೇಢ್ಯೆ ಉತ್ಖತ್ಯ ವಾತಾಲ ತಲಾತ್ಕರಸ್ಥಚಕ್ರೇಣ ಚಕ್ರಂ ಕಲಯೋಗಿನೀನಾಂ ನಿಹತ್ಯ ಗೌರಿ ವರಕಾಮದೋಭೋ ಉನ್ನಂನ ಕರುಣೋ ನೃಸಿಂಹ ಏಷಃ. ವಿಶೇಷವಾದ ಇಂಚಕೆಂಡ ಲಕ್ಷ್ಮೀ ನರಸಿಂಹ ಕ್ಷೇತ್ರ ಅಂದಿಟ್ಟು ಈಶ್ವರಲ್ಲ ನರಸಿಂಹೆಲ್ಲ ಏಕವಾದ ಪುರಂಚಿತ್ನ ಕ್ಷೇತ್ರ ಅಂದು ಪ್ರತೀತಿ ಉಂಟು. ನನ್ನ 800 ವರ್ಷದ ಪುರಾತನವಾಯಿನ ದೇವಸ್ಥಾನ ಹೊಂಡದು ಅಂದಿಟ್ಟು ಸ್ಕಾಂದ ಪುರಾಣಡು ಉಲ್ಲೇಖವಾದ ತೋಜಿದು ಬರ್ಕೊಂಡು ಮುಂದೆ ಬರ್ತದೆ ಮುಗರ್ನಾಡು ಸೀಮೆಗೆ ಸಂಬಂಧಪಟ್ಟನ ಒರ್ಂಬ ಗ್ರಾಮಕ್ಕೆ ಸಂಬಂಧಪಟ್ಟನ ದೇವಸ್ಥಾನ. ಈ ಗ್ರಾಮಲೆಡು ಇಂಚಿನ ವಿಶೇಷತೆ ಆಪುಂಡಲ್ಲ ಮೂಲ ಬರ್ತದೆ ಪ್ರಾರ್ಥನೆ ಮಲ್ತದೆ ಯಥಾನಶಕ್ತಿ ಸೇವೆ ಮಲ್ತದೆ ಮಾತ ಭಕ್ತಾದಿಲ್ಲ ಪೋಂದುಳ್ಳರು. ವಿಶೇಷವಾದ ವರ್ಷಂ ಪ್ರತಿ ವಾರ್ಷಿಕವಾದ ಏಪ್ರಿಲ್ 1ನೇ ತಾರೀಕು ಪಂಡ ಮೀನಮಾಸ 18ನೇ ಪೋಪನೆ ತಾನಿ ಗೊನ ಮುಹೂರ್ತ ಮಲ್ತದೆ ಅವೇ 26 ತಾನಿ ಧ್ವಜಾರೋಹಣ ಪ್ರತಿಷ್ಠಾ ಉತ್ಸವ ಮಲ್ತದೆ ವಿಷು ಸಂಕ್ರಮಣ ದಾನಿ ಉತ್ಸವ ಪ್ರಾರಂಭ ಪಿಂಚಿತಂ ಐದು ಬೊಕ್ಕ ಮೂಜಿ ದಿನ ಬುಲ್ಪದ ಬಲಿ ಮೂಜಿನೇ ದಿನ ತಾನಿ ದರ್ಶನದ ಬಲಿ ಬಟ್ಟಾಲ ಕಾಣಿಕೆ. ಈ ಬಟ್ಟಾಲ ಕಾಣಿಕೆ ದಾನಿ ವಿಶೇಷವಾದ ಜನಕ್ಕಳು ಮಾತ ರೀತಿಲ್ಲ ಆ ಸೇವಾ ರೂಪೋಡು ಕಾಣಿಕೆ ಬಾರ್ದು ದೇವರ ಕೈದು ಪ್ರಸಾದತೆ ತನ್ನೋ ವಿಶೇಷವಾದ ಐದೊಕ್ಕ 2 ದಿನ ಪೇಟೆ ಸವಾರಿ ಐದೊಕ್ಕ ಚಂದ್ರಮಂಡಲ ರಥೋತ್ಸವ ಐದೊಕ್ಕ ಅವಭೃತ ಸ್ಥಾನ ಅಂಚನೆ ಭೂತರಾಜರನ ನೇಮೋತ್ಸವ ಅವು ಭಾರಿ ಗೌಜಿಡು ವಿಜೃಂಭಣೆ ನೋಡು. ರಥೋತ್ಸವದಾನಿ ಹೆಚ್ಚು ಕಡಿಮೆ ಮಧ್ಯಾಹ್ನ 1,000 ಜನಕ್ಕೂ ರಾತ್ರಿ 5,000 ಜನ ತಂದಜಿ ಅನ್ನ ಸಂತರ್ಪಣೆ ಮೂಲ ನಡತುಂಡು. ನನ್ನ ಪಂಚವರವಾದಿ ಐನು ವಿಶೇಷವಾದ ಜಾತ್ರೆಗಳು ನೀವು ನಡತುಂಡು. ಮೂಲು ಚಿಂತಾಮಣಿ ಶ್ರೀ ಲಕ್ಷ್ಮೀ ನರಸಿಂಹದೇವರೆಂದು ಪ್ರತೀತಿ ಉಂಟು. ಚಿಂತಾಮಣಿ ಬಣ್ಣನಾಂಡ ಶಾಲಿಗ್ರಾಮ ಅವು ಶಾಂಡಿಲ್ಯ ಋಷಿ ಪೂಜೆ ಮಲ್ತಿನ ಜಿತ್ತಿನ ಶಾಲಿಗ್ರಾಮ. ಆ ಶಾಲಿಗ್ರಾಮ ಬರ್ತದು ಈ ದೇವರಡ ಐಕ್ಯ ಆತನ ಬಣ್ಣದ ಸ್ಕಾಂದ ಪುರಾಣ ಮನ್ಪೇರು. ಆ ಚಿಂತಾಮಣಿ ಮನ್ಪಿನ ಶಬ್ದಕ್ಕೆ ಅರ್ಥನೇ ನಮ್ಮ ಎಂಚಿನೇನು ಚಿಂತನೆ ಮಲ್ತಿಡು ದೇವರಡ ಪ್ರಾರ್ಥನೆ ಮಲ್ಪೋನ ಐನು ಅನುಗ್ರಹ ಮಲ್ಪನ ಜಿತ್ತಿನ ದೇವರ ಹೊಂಡದ ಪ್ರತೀತಿ ಉಂಟು. ಮೂಲ ವಿಶೇಷವಾದ ಜೋಕಳಿ ಜನಗಳಿಗೆ ತುಲಾಭಾರ ಸೇವೆ ನನ್ನ ಕಷ್ಟಕಾಲುಡು ಇಜ್ಜಿನಾಂಡ ನೀರಿಗೆ ಬೋಡಾದ ಪ್ರಾರ್ಥನೆ ಮಾತ ಮಲ್ಪನಾಗ ರಂಗಪೂಜಾದಿಲು ಇಂಚಿತ್ತ ಮಾತ ಸೇವೆ ನಿತ್ಯೋಡು ವಿಶೇಷವಾದ ಕಾರ್ತೀಕ ಪೂಜೆಲ್ಲ ಮಹಾಪೂಜೆಲ್ಲ ನಡತೊಂದು ಇತ್ತ ವಿಶೇಷ ಆದ ಸೌಹಾರ್ದ ಸೇವೆ ಪುನಃ ಪ್ರಾರಂಭ ಆದ ಕೆಲವು ವರ್ಷ ಅಂಡು ಈಯೊಡುಗು ಪೂರ ಒಂದು ಬತ್ತುಂಡು ಆ ಇದ್ದವರ ಅಜಲಮುಗಿರು ಮಣಿನಾಲ್ಕೂರು ಶರಫಾಡಿ ಕಕ್ಕೆ ಪದವು ಅಂಚಿನ ತೆಕ್ಕಾರು ಬಾಜಾರ ಮುಕ್ಲೆ ಮಾತ ಈ ದೇವಸ್ಥಾನಕ್ಕೆ ಬತ್ತು ಬಾರೆ ಭಾರಿ ಸುಲಭದ ಅಂಚಿನ ಒಂದು ವ್ಯವಸ್ಥೆ ಆತನು. ಈ ದೇವಸ್ಥಾನಡು ಕಡಿ ವರ್ಷದ ಹಿಂಚ ಜೀರ್ಣೋದ್ಧಾರನ ಮಲ್ಪುಣದ ತೀರ್ಮಾನದ ತಂದು ಈ ವರ್ಷ ಜನವರಿ ಇಟ್ಟು ಆಕೆ ಶಿಲತೆ ಕೆಲಸಲು ರಾವನ್ನುಂಡು ಎಲ್ಲ ಮೇ ತಿಂಗಳು ತಂದಿರ್ದಾರ ದಿನ ಕೊಡ್ತೀರಿ ಜೀರ್ಣೋದ್ಧಾರ ಪ್ರಾರಂಭ ಮಲ್ಪನೆ ಅಂತ ಬಾಲಾಲಯ ಮಾಡ್ತದೆ. ಐದು ಒಕ್ಕ ಶಿಲಾನ್ಯಾಸ ದುಂಬುಗಾಪಿಂಜಿತ್ತನ ಆ ಜೀರ್ಣೋದ್ಧಾರದ ಕೆಲಸ ನೀನು ಮಾತ ಹೆಚ್ಚು ಕಡಿಮೆ 15 ಕೋಟಿದ ಅಂದಾಜಿಡು ನಿಶ್ಚಯ ಮಲ್ತೊಂದು ಇತ್ತ ಕೆಲಸನ ಆಯ್ನಾತ್ ಪ್ರಾರಂಭ ಮಲ್ತದ ಆಯ್ನಾತ್ ದುಂಬು ಹೋಗುಂಡು ಕೆಲಸಗೂ ಧನ ಸಹಾಯ ಜನಕುಲ್ಲ ಸಹಾಯ ಅವೇ ರೀತಿ ಭಕ್ತಾದಿಲಿನ ಸಹಾಯ ಮಾತ ಭಾರಿ ಅಗತ್ಯವಾದುಂಡು. ಇದಕ್ಕೆ ಮಾತ ಹೆಚ್ಚಿದ ರೀತಿಯ ಭಕ್ತಾದಿಲು ಮಾತ ಬರ್ತದೆ ಈ ಕೆಲಸಡ್ಲ ಅಕಲ್ನ ಸಹಭಾಗಿತ್ವವನ್ನು ಕೊಡ್ದು ದೇವರ ಕೃಪೆಗೆ ಏನಿಗೆ ಪಾತ್ರರಾಪನ ಒಟ್ಟಿಗೆ ಆಯ್ನಾತ ಶೀಘ್ರಡು ಬ್ರಹ್ಮಕಲಶೋತ್ಸವವನ್ನು ತೂಪುನಂಚಿತ್ತಿನ ಯೋಗಲ್ನ ದೇವರು ನಮ್ಗೆ ಮಾತ ಅನುಗ್ರಹ ಮಲ್ಪಡಲ್ಲ ಇಂಗಳು ದೇವರ ಕೇಳೊಂದಿಲ್ಲ. ಅವೇ ರೀತಿ ಇತ್ತೀಚಿನ ವ್ಯವಸ್ಥಾಪನಾ ಸಮಿತಿದಾಗಲು ಅವೇ ರೀತಿ ಐಕ್ಯ ಜೀರ್ಣೋದ್ಧಾರ ಸಮಿತಿ ಮಲ್ತಿದ್ದೀರಿ ಐಕ್ಯ ಸವರಿಯಾದ ಆ ಗೌರವ ಸಲಹೆಗಾರರಾದಲ್ಲ ನನ್ನ ಕೆಲವು ಸಾಮಾನ್ಯ ಸಲಹೆಗಾರರಾದಲ್ಲ ನನ್ನ ಭಕ್ತಾದಿಲ್ನ ಸದಸ್ಯರ ಸಮಿತಿಲ್ಲ ಮಲ್ತದೇರಿ నేను ಮಾತ ಒಟ್ಟುಗೂಡೊಂದು ಮಾತಿರ್ನ ಏಕಾಭಿಪ್ರಾಯ ಮಲ್ತೊಂದು ದೇವರನ್ನ ಜೀರ್ಣೋದ್ಧಾರದ ಕೆಲಸಲೇನು ಮಲ್ತೊಂದುಲ್ಲೇರು ಒಂದು ಆಯ್ನಾಥ ಬೇಗುಡು ಆಯ್ನಾಥ ಪುರ್ಲುಡು ಆಯ್ನಾಥ ಶೀಘ್ರಡು ಆಪ್ನತ ಒಟ್ಟುಗು ಎಂಗ್ಲೆಗೆ ಬ್ರಹ್ಮಕಲಶೋತ್ಸವವನ್ನು ಸೂಪನಂಚಿನ ಯೋಗಲ್ನ ದೇವರ ಅನುಗ್ರಹ ಮಲ್ಪಡೆಂದು ದೇವರಿಡ ಪ್ರಾರ್ಥನೆ ಮಲ್ತೊಂಡು ಮಹೇ ತೀಕ್ಷ್ಣ ದಗ್ಗಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಈ ಕ್ಷೇತ್ರಕ್ಕೆ ವಾದಿರಾಜರವತ್ನಂಚಿನ ಕ್ಷೇತ್ರ ಪಣ್ಣಂದಾಂಡ ಮಧ್ವಾಚಾರ್ಯರನ್ನ
ಪರಂಪರೆ ಬತ್ನಾರ ಸೋದೆ ಮಠದ ಮಹಾಯತಿಳಾಯಿಂಜಿತಿ ವಾಜರಾಜ ತೀರ್ಥರು ಶ್ರೀ ಕ್ಷೇತ್ರಕ್ಕೆ ಬರ್ತದು ದೇವೇರನು ಸ್ತುತಿ ಬಂತದು ಆರ್ನ ತೀರ್ಥ ಪ್ರಬಂಧ ಗ್ರಂಥಡು 2 ಶ್ಲೋಕದ್ದಾವರ ದೇವೇರನು ಸ್ತುತಿ ಬಂತದು ಐನ ದಾಖಲ ಮಂತದೇರು ಎಂಜಕೇಂಡ ಭೂನ್ಯಸ್ಥ ವಾಮಾಂಕಕ ವಾಮಪಾಣಿಂ ಉತ್ಕ್ಷಿಪ್ತ ದಕ್ಷೋರಗತಾನ್ಯ ಹಸ್ತಂ ಚಕ್ರಾಯುಧಂ ನೇತ್ರವತೀ ತಟಸ್ಥಂ ಚಿಂತಾಮಣಿಂ ಶ್ರೀ ನರಸಿಂಹಮೀಡೆ ಉದ್ಗತ್ಯ ಪಾತಾಲ ತಲಾತ್ ಕರಸ್ಥಚಕ್ರೇಣ ಚಕ್ರಂ ಖಲಯೋಗಿನೀನಾಂ ನಿಹತ್ಯ ಗೌರಿ ವರಕಾಮದೂಭೂತ್ ಉನ್ನಮ್ರಕರಣೋ ನರಸಿಂಹ ಏಷಃ ಅಂತ ಬಂದಿದೆ ಪಣ್ಣಂದಾಂಡ ವಿಶೇಷವಾದ ಯೋಗಿನಿ ಗಣಗಳಿದ್ದಾವರ ಯೋಗಿನಿ ಗಣಗಳು ರುದ್ರದೇವರನ್ನು ಒರಿಸೋಡು ಬಂಡದು ವರನ್ ಬತ್ತೊಂದು ವಿಶೇಷವಾದ ಶಿವದೇವರನ್ನು ಪೀಡಿಸಾಬಣಂಚಿನ ಸಂದರ್ಭಡು ವಿಶೇಷವಾದ ನರಸಿಂಹದೇವರನ್ನು ಶಿವದೇವರು ಪ್ರಾರ್ಥನೆ ಮಂತ್ಪೇರು ಆ ಸಂದರ್ಭಡು ಮೇಷರೂಪಡಿಪ್ಪಣಂಚನ ಶಿವದೇವರನೇ ವಾಹನವಾದ ಹೊಂದುದು ವಿಶೇಷವಾದ ಆ ಯೋಗಿನಿ ಗಣಕುಳೇನ ಪೂರ ಸಂಹಾರ ಮಂತದು ಶಿವದೇವರಿಗೆ ಅನುಗ್ರಹ ಮಂತದೇರು ಅಂತ ಬಂದದು ಅಂಚ ವಿಶೇಷವಾದ ಈ ಭೂಮಿ ಪನ್ಪುಣವೇ ಶಿವದೇವರು ಅಂದು ಈ ಭೂಮಿಡು ವಿಶೇಷವಾದ ಪುದರ್ ಶಿವದೇವರನ ಪ್ರೀತ್ಯರ್ಥವಾದ ನರಸಿಂಹದೇವರ ಬತ್ತನಿದ್ದಾವರ ಈ ಕ್ಷೇತ್ರಗೆ ಶಿವದೇವರನ ಪುದರ್ ಮುಲ್ಪ ಆರಾಧನೆ ವಿಶೇಷವಾದ ಚಿಂತಾಮಣಿ ಶ್ರೀ ಲಕ್ಷ್ಮೀ ನರಸಿಂಹದೇವರನ ಆರಾಧನೆ ಇಂಚಿನ ವಿಶೇಷವಾದಂಚಿನೋ ಕ್ಷೇತ್ರ ಐದಲ ತುಂಬದ ವಿಷಯ ಪಂಚ ವೀರಬಾಹು 18ನೇ ಶತಮಾನಡು ಮಂಗಳೂರುಡು ವೀರಬಾಹು ಪಂಚ ಮಹಾರಾಜ ಇತ್ತಿ ಆಯ್ ಒಂಜಿ ಅದನ ಒಂಜಿ ಆ ಸಂದರ್ಭಡು ಪಾಪಮಂತನಿದ್ದಾವರ ಆಯನ ಕೈನು ಆಯ್ ಕಡ್ತೊಂಡೆ ಐದು ಬೊಕ್ಕ ಆಯೆ ಬಂಗಾರದ ಕೈನದಿ ಒಂದು ರಾಜಾಡಳಿತ ಒಂದೊಂದಿಪ್ಪೆ ಆ ಸಂದರ್ಭಡು ನೂದು ಶಿವಾಲಯ ಒಂಜಿ ನರಸಿಂಹದೇವರಿನ ದೇವಸ್ಥಾನನ ಜೀರ್ಣೋದ್ಧಾರವಂತದಾನಾಗ ಆಯಗ ಆ ವೀರಬಾಹುಗು ಕನಕ ಬಾಹುವಾದಿಪ್ಪೆ ಆ ಬಂಗಾರದ ಕೈ ಬೂರ್ದುಬೋದು ಆಯಗ ಸುಬಾಹು ಆಪೆ ಅಂದ್ಕೊಂಡು ಅಂಚದ್ದಾರ ಅಂಚನ ವಿಶೇಷವಾದಂಚನ ಕ್ಷೇತ್ರ ಚಿಂತಾಮಣಿ ಶ್ರೀ ಲಕ್ಷ್ಮೀ ನರಸಿಂಹದೇವರನ ಕ್ಷೇತ್ರ ಮುಲ್ಪ ಅಂಚನ ಆ ವಿಶೇಷವಾದ ಶಿವದೇವರೆಗಳ ನರಸಿಂಹದೇವರನ್ನೆಲ್ಲ ಆರಾಧನೆ ಹೊರ್ಲುದ್ದಾವರ ಆ ಒಂದುಂಡು ಅಂಜದ್ದಾವರ ನದುಂಬುಗು ಈ ಕ್ಷೇತ್ರಡು ಜೀರ್ಣೋದ್ಧಾರಾದಿ ಕರ್ತವ್ಯ ಬಣ್ಣದು ವ್ಯವಸ್ಥಾಪನಾ ಸಮಿತಿ ಜೀರ್ಣೋದ್ಧಾರ ಸಮಿತಿ ಭಕ್ತಾದಿಗಳು ಪೂರ ಸೇರಿದು ತೀರ್ಮಾನನ ದೆದೊಂದೇರು ಮಸ್ತ್ ಶತಮಾನ ಗೊರ ಬರ್ಪಣಂಚಿನ ಯೋಗ ನಂಗೆ ಆ ಯೋಗನ ದೇವರು ಅನುಗ್ರಹವಂತು ಕೊಡ್ತೇರು ನಾವು ಊರೆಲ್ಲ ಸೇರಿದು ಲಕ್ಷ್ಮೀ ನರಸಿಂಹದೇವರನ್ನ ಶಿವದೇವರನ್ನ ಸೇವೆಯನ್ನು ಮನ್ಪುಗ ದೇವರನ್ನ ಅನುಗ್ರಹಕ್ಕೆ ಪಾತ್ರರಾಕ ಅಂದ್ಕೊಂಡದು ನಮ್ಮ ದೇವರಡ ಪ್ರಾರ್ಥನೆ ಅಂತ ವಿಘ್ನ ವಿನಾಶಕ ಶ್ರೀ ಮಹಾಗಣಪತಿ ದೇವರನ್ನು ದುಂಬತ್ತ ಸ್ಮರಣೆ ಮಲ್ತೊಂದು ಮಹತೋಬರ ಚಿಂತಾಮಣಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಎಂಕ್ಲು ಒಂದು ಜೀರ್ಣೋದ್ಧಾರದ ಕೆಲಸಕ್ಕೆ ಜತ್ತದ ದಾಯದ ಬಂಡ ಸುತ್ತಮುತ್ತಲದ ಪರ ಊರದ ಮಾತಾ ದೇವಸ್ಥಾನ ಇನಿ ಜೀರ್ಣೋದ್ಧಾರ ಆತನು ಅಂಡ ನಮ್ಮ ಕಡೆ ಶಿವಾಲಯ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಜೀರ್ಣೋದ್ಧಾರ ಮಸ್ತ್ ಪಿರಬೂರುಂಡು ಅಂಚಾದಿ ಪುನಗ ಈ ಒಂಜಿ ಮಲ್ಲ ಒಂಜಿ ಆಶೆದಿ ಒಂದು ನಮ್ಮ ಇಡೀ ಕಡೇಶ್ವಲ್ಯ ಗ್ರಾಮದ ಗ್ರಾಮಸ್ಥರು ಅಂಚನೆ ಭಕ್ತಾದಿಲು ಸಾವಿರ ಸೀಮೆದ ಭಕ್ತಾದಿಲು ಮಾತೆಲ್ಲ ಸೇರಿದು ಈ ಒಂಜಿ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಮನ್ಪೊಡು ಬಂಡದು ಮಾತೆಲ್ಲ ಒಂದು ನಿರ್ಣಯ ಮಂತದ ಈ ನಿರ್ಣಯ ಇಂಚ ಮನ್ಪೊಡು ಬಂದಾಗ ಭಾರಿ ಒಂಜಿ ವಿಜೃಂಭಣೆಡ ಈ ಕಾರ್ಯಕ್ರಮ ಆವಡು ಪಂಡದು ಎಂಕಲ್ನ ಮಾತೆರ್ನಲ್ಲ ಒಂಜಿ ಆಶೆ ಅಂಚಾದ ಎಂಕಲ್ನ ನಡುಮುಗೇರದ ಕೈತಾಲ್ದಾರು ಇನಿ ಬೊಂಬೈಡ್ ಒಂಜಿ ಮಲ್ಲ ಉದ್ಯಮಿ ಐನಂಚಿನ ನಡುಮುಗೇರು ಗುತ್ತು ಶ್ರೀ ನಮ್ಮ KD ಶೆಟ್ರು ಕುಸುಮೋದ್ರ ಶೆಟ್ರು ಅಧ್ಯಕ್ಷರಾದ ಅಂಚನೆ ಎಂಕಲ್ನ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ಪುರುಷೋತ್ತಮ ಶೆಟ್ರು ನುಲಿಯಾಲು ನಡ್ಡಿಯಲು ಮೇರೇನು ಎಂಕಲು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮಂತದ್ದು ಆರೆಲ್ನ ಜೀರ್ಣೋದ್ಧಾರದ ಬೇಲೆ ಆವಡು ಮಾಡ್ಬೋಣ ಮಲ್ಲ ಒಂಜಿ ಉದ್ದೇಶಡು ಇನಿ ಈ ಒಂಜಿ ಬೇಲೆಗೆ ಜತ್ತದ ಅಂಚಾದಿ ಪುನಗ ಇನಿ ಇಡೀ ಗ್ರಾಮವು ಗ್ರಾಮ ಸೀಮೆದ ಜನಕ್ಕೂ ಸೇರಿದು ನಮ್ಮೊಟ್ಟು ಉಳ್ಳೇರು ಈ ಒಂಜಿ ದೇವಸ್ಥಾನದ ಕೆಲಸ ಕಾರ್ಯ ಇತ್ತೆ ಕಲ್ಲದ ಕೆಲಸ ಎಲ್ಲ ಕೆತ್ತನೆದ ಆವೊಂದುಂಡು ಆ ಕಾರ್ಕಳದ ಫ್ಯಾಕ್ಟ್ರಿಡ್ ದೇವಸ್ಥಾನದ ಪೌಳಿದ ಕೆತ್ತನೆದ ಕಲ್ಲದ ಕೆತ್ತನೆದ ಕೆಲಸ ಎಲ್ಲ ಆವೊಂದುಂಡು ಅಂಚೆನೆ ಮರದ ಕೆಲಸ ಎಲ್ಲ
ಆ ಮರತದ ಡಾಕ್ಯುಮೆಂಟ್ದ ಕೆಲಸ ಎಲ್ಲ ಆ ಒಂದುಂಡು ಅಂಚಾದಿಪ್ಪುನಾಗ ಮಾತ ಜನಕ್ಕುಲ್ನ ಭಕ್ತಿಯನ್ನ ಸಹಕಾರ ಆಯ್ನಾತ್ ಬೇಗೋಡು ಒಂಜಿ ಜೀರ್ಣೋದ್ಧಾರ ಅಂಚೆನೆ ಬಾರಿ ಮಲ್ಲ ಬಾರಿ ಪೊರ್ಲುದ ಒಂಜಿ ಬ್ರಹ್ಮಕಲಶೋತ್ಸವವನ್ನು ಈ ಒಂಜಿ ಕಡೇಶ್ವಲಿ ಗ್ರಾಮಡು ಮಲ್ಪಡು ಒಂದು ನಮ್ಮ ಮಾತೆರ್ಲ ಜತ್ತದ ನೆಕ್ಕ ಆ ದೇವೇರ್ಲ ಜನಕ್ಕುಲ್ನಲ್ಲ ಮಾತೆರ್ನಲ್ಲ ಸಹಕಾರ ಆಯ್ನಾತ್ ಬೇಗ ಇತ್ತದು ಪೊರ್ಲುಡು ಆವಡು ಪಂಡು ನಮ್ಮ ಮಾತೆರ್ಲ ಇತ್ತದು ದೇವರ ಪ್ರಾರ್ಥನೆ ಅಂತ ಮಾತ್ರೆಗಳ ನಮಸ್ಕಾರ. ಯಾನು ಪುರುಷೋತ್ತಮ್ ಶೆಟ್ಟಿ ಬಂದಿದೆ. ಯಾನು ಕಡೇಶ್ವರ ಶ್ರೀ ಲಕ್ಷ್ಮೀನರಸಿಂಹ ದೇವಸ್ಥಾನದ ವ್ಯವಸ್ಥಾಪನಾ ಕಮಿಟಿದ ಅಧ್ಯಕ್ಷ ಆದ ನಾನು ಒಂಜಿ ವರ್ಷ ಅಂಡು ಒಂಜಿ ಜಾತ್ರೆ ಪೋಯ ವರ್ಷ ಆತಂಡು ಇದು ರಡ್ಡದ ಜಾತ್ರೆಗೆಂಗ್ಲ ಜಾತ್ರೆದ ಸಮಯಡುಲ್ಲ ಒಂದು ಬುಲ್ಪದ ಜಾತ್ರೆ ಭಾರಿ ವಿಜೃಂಭಣೆಡಾಪನ ಜಾತ್ರೆ ಅಂಚಾದು ಇತ್ತೆ ಈ ಜಾತ್ರೆದ ಒಟ್ಟೊಟ್ಟಿಗೆ ಕೊಡೊಂಜಿ ಮಲ್ಲ ಕೆಲಸಗೆಂಗ್ಲ ಕೈಪಾಡ್ದು ಅವು ಜೀರ್ಣೋದ್ಧಾರ ಅವು ಸಾಧಾರಣ ಒಂದು 15 ಕೋಟಿದ ಬಜೆಟ್ ಮಲ್ತದ 15 ಕೋಟಿದ ಬಜೆಟ್ ಮಲ್ತದ್ದು ಎಂಗ್ಲ ಜೀರ್ಣೋದ್ಧಾರ ಸಮಿತಿ ಮಲ್ತದ. ಜೀರ್ಣೋದ್ಧಾರ ಸಮಿತಿದ ಎನ್ನನೇ ಸಹೋದರರಾಯನ KD ಶೆಟ್ಟಿನ ಅಧ್ಯಕ್ಷೆ ಮಲ್ತದ್ದು 6 ಆಯ್ತಾ ನಮ್ಮ ವ್ಯವಸ್ಥಾಪಕ ಜೀರ್ಣೋದ್ಧಾರ ಕಮಿಟಿದ ಅಧ್ಯಕ್ಷ ಆದಲ್ಲಿ 6ನ ಮುತುವರ್ಜಿಲ್ಲ ಎಂಗ್ಲಲ ಊರ್ದಾಗಲ್ಲ ಅರ್ಚಕರೊಂದಲ್ಲ ತಂತ್ರಿದಾರಲ್ಲ ಮಾತೆಲ್ಲ ಸೇರ್ದು ಎಂಗ್ಲ ಈ ಜೀರ್ಣೋದ್ಧಾರ ಕಾರ್ಯಗೂ ಶುರು ಮಲ್ತದ್ದು ಆಯ್ನಾತ್ ಬೇಗ ಈ ದೇವಸ್ಥಾನದ ಶಿಲಾನ್ಯಾಸವನ್ನು ಎಂಗ್ಲ ಮಲ್ಪೇರೋಲ್ಲ ನೆಟ್ಟು ಮಾತೆರ್ಲ ಸಹಕಾರ ಕೊರಡು ಊರ್ದಾಗಲು ಭಕ್ತಾಭಿಮಾನಿಲು ಸೀಮೆದಾಗಲು ಮಾತೆರ್ಲ ಅದಕ್ಕೆ ಸಹಕಾರ ಕೊಡೋದು ಒಂಜೆ ಇಲ್ಲದಕ್ಲೇಕ ಅನ್ನ ಮಗ್ಗಿಯಲ್ಲೇಕ ರಾಜ್ಯಕ್ಕೆ ಇಜ್ಜಂದೆ ಜಾತಿ ಇಜ್ಜಂದೆ ಮಲ್ಲಯೇ ಪಾಪದೇ ಬಂದ್ಬಿಡ ಊಲ ಭೇದ ಭಾವ ಇಜ್ಜಂದೆ ಮಾತೆರ್ಲ ನಮ್ಮ ಒಟ್ಟಿಗೆ ಸೇರಿದು ಆ ಬ್ರಹ್ಮಕಲಶಾಪನ ಪೊರ್ಲನ್ನು ನಂಗೆ ತೂವಡೊಂದು ಭಾರಿ ಆಸೆ ಯಾನು ಕುಡ್ಲಡಿತ್ತನಲ್ಲ ಎನ್ನ ಪುಟ್ಟನವರೊಂದು ಕಡೇಶ್ವಾಲ್ಯ ಯಾನು ಎಲ್ಲಿಯಪ್ಪಲ್ಲ ಇಡ ಜಾತ್ರೆಗೆ ಬರೋಂತೆ ಇತ್ತದಾದನ ಎನ್ನ ದೇವರನ್ನ ಆಶೀರ್ವಾದ ದೇವರನ್ನ ನೆಟ್ಟು ಯಾನು ಈ ವ್ಯವಸ್ಥಾಪನಾ ಕಮಿಟಿದಂಜಿ ಅಧ್ಯಕ್ಷ ಆದೇನನ್ನು ನಿಯುಕ್ತಿ ಮಲ್ತೇರಿ ಆ ಒಂಜಿ ಅವಕಾಶ ತೆಗೆದು ನೆಂಗೆ ಈ ಅವಕಾಶಡು ಯಾನು ಒಂಜಿ ಭಾರಿ ವರ್ಷದಕ್ಕದ ಊರ್ದಾಗಲ್ನ ಪರ ಊರ್ದಾಗಲ್ನ ಮಾತೆರ್ಲ ಆಸೆ ಎತ್ತಿಂಡು ಅವು ಜೀರ್ಣೋದ್ಧಾರ ಮಲ್ಪಡೊಂದು ಅಂಚಿನ ಒಂಜಿ ಜೀರ್ಣೋದ್ಧಾರ ಕೆಲಸಗೆಂಕ್ಲ ಕೈಪಾಡ್ದ ಆ ದೇವರೇನು ದುಂಬುದಿಡೊಂದು ವಾಸ್ತುಶಾಸ್ತ್ರಜ್ಞರು ತಂತ್ರಿದಾರು ಅಂಚಿನ ಪ್ರಶ್ನೆದಾರೇನೆ ಅಷ್ಟಮಗಳು ಎಂಚೆ ಬತ್ತಂಡು ಆ ಪ್ರಕಾರ ಚಾಚು ತಪ್ಪಂದೆ ಎಂಕ್ಲ ಆ ಕೆಲಸವನ್ನು ಮಲ್ಪಡೊಂದು ಎಂಗ್ಲ ಶುರು ಮಲ್ತದ ಆಯ್ನಾತು ಬೇಗ ಆ ದೇವರು ನಮ್ಮ ಕೈಟ್ ಒಂಜಿ ಮಲ್ಪುನ ಯೋಗ ಭಾಗ್ಯನ ಕೊರಡು ಪಂಡದು ಆ ದೇವರಡೇನು ಕೈ ಮುಗಿದು ಕೇನೊಂದಿಲ್ಲ ಅಂಚೆನೆ ನೆಟ್ಟದಾದಲ ಎಂಗ್ಲ ಹೆಚ್ಚು ಕಮ್ಮಿ ಇಪ್ಪೇರ್ಯಾವು ಐನು ಮಾತ ಸರಿ ಮತ್ತೊಂದು ಆ ದೇವರು ಎಂಗ್ಲೇನು ಸರಿ ಸಾದಿರು ಕೊನೋಡು ಆ ದೇವರನ್ನ ಎಂಚ ಚಿತ್ತ ಉಂಡ ಆ ಪ್ರಕಾರನೇ ಈ ದೇವಸ್ಥಾನದ ಕೆಲಸ ಆವೊಂದು ಪಾವಡು ಈ ಕೆಲಸೋಡು ಎಂಗ್ಲ ದಾಲ ಇಜ್ಜಂದೆ ವಾಸ್ತುಶಾಸ್ತ್ರಜ್ಞರ ಪ್ರಕಾರ ಭಾರಿ ಪೊರ್ಲದೊಂಜಿ ಆಲಯ ಯಾವಡೊಂದು ಎಂಗ್ಲ ಆಸೆ ಆಯ್ನಾತ್ ಬೇಗ ಆ ದೇವರು ನೆರವೇರಿಸಕೊರೋಡು ಪಂಡದು ಎಂಗ್ಲ ಕಲಗಲದ ವಿನಂತಿ ಅಂತ ಭಕ್ತಾಭಿಮಾನಿಲ್ಲ ಸೇರ್ನ ಮಾತ್ರ ಈ ಕೆಲಸ ಸಾಧ್ಯ ಉಂಡು ಒಂದು ಒರಿಯಾರ್ದು ಕಮಿಟಿ ಇರ್ದು ಆಪಣಂಚಿನ ಕೆಲಸ ಹತ್ತು ಒಂದು ಮಾತೆರ್ಲ ಪ್ರತಿಯೊಂದು ಇಲ್ಲದಕ್ಕೆಲ್ಲ ಬತ್ತದು ನೆಟ್ಟಿಗೆ ಸೇರ್ನ ಮಾತ್ರ ಒಂದು ಆಯ್ನಾತ್ ಬೇಕಾದರೆ ಸಾಧ್ಯ ಉಂಡು ಪಂಡದು ಎನ್ನ ಅಭಿಪ್ರಾಯ.